ಒಮ್ಮೆ ತಮಿಳುನಾಡಿನ ವೆಲ್ಲೂರ್ ಜಿಲ್ಲೆಯಲ್ಲಿ ಹರಿಯುತ್ತಿದ್ದ ನಾಗನದಿ. ಈ ನದಿ ಸಾವಿರಾರು ರೈತರ ಜೀವನಾಡಿಯಾಗಿತ್ತು. ಆದರೆ ಕಾಲಕ್ರಮೇಣ ಈ ನದಿ ಸಂಪೂರ್ಣವಾಗಿ ಒಣಗಿ ಹೋಗಿತು. ಸುಮಾರು 20 ವರ್ಷಗಳ ಕಾಲ ನಾಗನದಿ ಸಂಪೂರ್ಣವಾಗಿ ಒಣಗಿತ್ತು. ನೀರು ಇಲ್ಲದ ಕಾರಣ ಕೃಷಿ ನಿಂತು ಹೋಯಿತು. ಗ್ರಾಮಗಳಲ್ಲಿ ನಿರಾಶೆ ಆವರಿಸಿತು. ಕೆಲಸ ಸಿಗದೆ ಗ್ರಾಮಗಳಲ್ಲಿದ್ದ ಪುರುಷರು ನಗರಗಳಿಗೆ ತೆರಳಿದರು. ಕುಟುಂಬವನ್ನು ಉಳಿಸಲು ಮಹಿಳೆಯರು ಸಣ್ಣಪುಟ್ಟ ಕೆಲಸಗಳನ್ನು ಮಾಡಬೇಕಾಯಿತು. ಆ ಸಮಯದಲ್ಲಿ ಗುರುದೇವ ಶ್ರೀ ರವಿಶಂಕರ್ ಅವರ ಮಾರ್ಗದರ್ಶನದಲ್ಲಿ ಆರ್ಟ್ ಆಫ್ ಲಿವಿಂಗ್ ಸ್ವಯಂ ಸೇವಕರು ಈ ಸಮಸ್ಯೆಯನ್ನು ಗಮನಿಸಿದರು. ನದಿಯನ್ನು ಮತ್ತೆ ಹರಿಯುವಂತೆ ಮಾಡಬಹುದು. ನಾವು ಎಲ್ಲರೂ ಸೇರಿ ಕೆಲಸ ಮಾಡಿದರೆ 44,000 ಮಹಿಳೆಯರು ಈ ಮಹತ್ತರ ಕಾರ್ಯಕ್ಕೆ ಕೈಜೋಡಿಸಿದರು. ಸ್ವಯಂ ಸೇವಕರು 887 ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಿ 45,000 ಜನರಿಗೆ ನದಿಯನ್ನು ಪುನರುಜ್ಜೀವನಗೊಳಿಸುವ ತಂತ್ರಜ್ಞಾನ ಕಲಿಸಿದರು. ಅವರು ರಿಚಾರ್ಜ್ ಬಾವಿಗಳು ನಿರ್ಮಿಸಿದರು. ಮಣ್ಣಿನ ಅಡ್ಡಬಂಡೆಗಳು ಕಟ್ಟಿದರು. ನದಿಯ ತೀರದಲ್ಲಿ ಸಾವಿರಾರು ಮರಗಳನ್ನು ನೆಟ್ಟರು. ನಾವು ಈ ನದಿಯನ್ನು ಮತ್ತೆ ಜೀವಂತಗೊಳಿಸುತ್ತೇವೆ. ಅಂತಿಮವಾಗಿ ಹಲವು ವರ್ಷಗಳ ಪರಿಶ್ರಮದ ನಂತರ ಮತ್ತೆ ನಾಗನದಿ ಹರಿಯಲು ಆರಂಭಿಸಿತು. ಇವು ದೇವರ ಕೃಪೆ ಮತ್ತು ನಮ್ಮ ಮಹಿಳೆಯರ ಶಕ್ತಿ. ಆಗಸ್ಟ್ 5ರಂದು ನಾಗನದಿ ನಿರಂತರವಾಗಿ ಹರಿಯಲು ಆರಂಭಿಸಿದ 1 ವರ್ಷ ಪೂರ್ತಿಯಾಯಿತು. 2013ರಿಂದ ಆರ್ಟ್ ಆಫ್ ಲಿವಿಂಗ್ ತಂಡ ಭಾರತದಲ್ಲಿ 49 ನದಿಗಳು ಮತ್ತು ಉಪನದಿಗಳನ್ನು ಪುನರುಜ್ಜೀವನಗೊಳಿಸುವ ಕಾರ್ಯದಲ್ಲಿ ತೊಡಗಿದೆ. ನಾಗನದಿಯ ಕತೆ ನಮಗೆ ಒಂದು ಪಾಠ ಹೇಳುತ್ತದೆ. ಸಹಕಾರ, ಸಂಕಲ್ಪ ಮತ್ತು ಮಹಿಳೆಯರ ಶಕ್ತಿಯಿಂದ ಒಣಗಿದ ನದಿಗೂ ಮತ್ತೆ ಜೀವ ನೀಡಬಹುದು.